ಹೆಲೋ ಕರ್ನಾಟಕ, ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತಿನ ಲಾಗ್ದಾಗ ನಾವು ಎಲ್ಲಿ ಬಂದೇವೆ ಅಂತಂದ್ರೆ ಮಲೆನಾಡಿನ ಹೆಬ್ಬಾಗಿಲು ಎಂದೇ ಪ್ರಸಿದ್ಧಿಯಾದಂಥ ಶಿರ್ಸಿಗೆ ನಾವು ಇವತ್ತು ಬಂದಿದ್ದೀವಿ. ಶಿರ್ಸಿಯಲ್ಲಿ ಇವತ್ತು ನಾವು ನೋಡ್ತಾ ಇರೋದು ಭರತ ಖಂಡದ 51 ಶಕ್ತಿ ಪೀಠಗಳಲ್ಲಿ ಒಂದಾದಂಥ ಶಿರ್ಸಿ ಮಾರಿಕಾಂಬಾ ದೇವಸ್ಥಾನ. ಶಿರ್ಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಮಾರಿಗುಡಿ ಎಂದು ಕೂಡ ಎನ್ನುತ್ತಾರೆ, ಹಾಗೆ ದೊಡ್ಡಮ್ಮನ ದೇವಸ್ಥಾನ ಕೂಡ ಎಂದು ಕರೆಯುತ್ತಾರೆ. ಬನ್ನಿ ಈ ದೇವಸ್ಥಾನವನ್ನು ಇವತ್ತು ನೋಡುತ್ತಾ ವೈಶಿಷ್ಟ್ಯತೆ ವಿಶೇಷತೆಯನ್ನು ತಿಳ್ಕೊಳ್ಳೋಣ. ಶಿರ್ಸಿ ಮಾರಿಕಾಂಬಾ ದೇವಸ್ಥಾನದ ದೇವಿ ಪ್ರತಿಷ್ಠಾಪನೆ ಆಗಿರುವುದು 1611ರಲ್ಲಿ. ಬಟ್ ಈ ದೇವಸ್ಥಾನ ಕಟ್ಟಿರೋದು 1688ರಲ್ಲಿ. ಈ ದೇವಸ್ಥಾನವೇನಿದೆ ಇದು ಎಲ್ಲಾ ದೇವಸ್ಥಾನದ ತರ ಅಲ್ಲ, ವಿಶಿಷ್ಟವಾಗಿರುವಂತ ವಿಭಿನ್ನವಾಗಿರುವಂತ ದೇವಸ್ಥಾನ. ಇಲ್ಲಿ ಏನಿದೆ ಅಂದ್ರೆ ಕೆಂಪು ಮತ್ತು ಕಾವಿ ಬಣ್ಣದಲ್ಲಿ ಮಿಕ್ಸ್ ಆದಂತ ರಾಮಾಯಣ ಮತ್ತು ಮಹಾಭಾರತದ ಚಿತ್ರಕಲೆಯನ್ನು ದೇವಸ್ಥಾನದ ತುಂಬಾ ನೋಡಬಹುದು. ಹಾಗೆ ಈ ದೇವಸ್ಥಾನದಲ್ಲಿ ಇನ್ನೊಂದು ಕ್ಯೂರಿಯಸ್ ಆಗಿರುವುದಂದ್ರೆ ಕೋನಬಲಿ. ಇಲ್ಲಿ ಪ್ರತಿ 2 ವರ್ಷಕ್ಕೊಂದ್ಸಲ ಜಾತ್ರೆ ನಡೆಯುತ್ತೆ, ಆದ್ರೆ ಇವಾಗ ಕೋನಬಲಿ ನಿಲ್ಲಿಸಿದ್ದಾರೆ ಅಂತ ಹೇಳ್ತಾರೆ. ಈ ಕೋನಬಲಿ ಪದ್ಧತಿ ಹೇಗೆ ಬಂತು ಅಂದ್ರೆ, ಯಾಕೆ ನಿಲ್ಲಿಸಿದ್ದಾರೆ ಅಂದ್ರೆ, ಸಣ್ಣವಾದಂತ ಒಂದು ಜನಪದ ಕಥೆ ಇದೆ. ಜನಪದ ಕಥೆ ಏನಂದ್ರೆ, ಒಬ್ಬ ಸಸ್ಯಾಹಾರಿಯಾದಂತ ಸುಂದರವಾದ ಯುವತಿಗೆ ಒಬ್ಬ ಮಾಂಸಾಹಾರಿ ತಿನ್ನುವ ಯುವಕನಿಗೆ ಯುವತಿಯ ಮೇಲೆ ಅಟ್ರಾಕ್ಷನ್ ಆಗುತ್ತೆ. ಸೊ ಅವನು ಮದುವೆ ಆಗೋಕ್ಕೋಸ್ಕರ ಮಂತ್ರಗಳನ್ನು ಕಲಿತು ಮಾಂಸಾಹಾರಿಗಳನ್ನು ಬಿಡುತ್ತಾನೆ. ಹಾಗೆ ಪ್ರೇಮ ನಿವೇದನೆ ಕೂಡ ಮಾಡುತ್ತಾನೆ. ಹಾಗೆ ಮದುವೆ ಕೂಡ ಆಗುತ್ತೆ. ತದನಂತರ ಮಾಂಸಾಹಾರಿಯನ್ನು ಮತ್ತೆ ಪ್ರಾಕ್ಟೀಸ್ ಮಾಡುತ್ತಾನೆ. ಇದನ್ನು ನೋಡಿದ ಯುವತಿ ರೌದ್ರಿಯಾಗುತ್ತಾಳೆ. ಇವನನ್ನು ಏನಾದರೂ ಮಾಡಿ ಕೊಲ್ಲಲೇಬೇಕೆಂದು ಬೆನ್ನಟ್ಟಿಕೊಂಡು ಹೋಗುತ್ತಾಳೆ. ಯುವಕ ಹೋಗಿ ಕೋಳಿಯಲ್ಲಿ ಬಚ್ಚಿಟ್ಟುಕೊಳ್ಳುತ್ತಾನೆ. ಕೋಳಿ ಬಲಿಯಾಗುತ್ತೆ. ಹಾಗೆ ಕುರಿಯಲ್ಲಿ ಕೂಡ ಹೋಗಿ ಬಚ್ಚಿಟ್ಕೊಳ್ತಾನೆ. ಕುರಿ ಬಲಿಯಾಗುತ್ತೆ. ಹಾಗೆ ಕೋನದಲ್ಲಿ ಕೂಡ ಹೋಗಿ ಸೇರಿಕೊಳ್ಳುತ್ತಾನೆ. ಕೋನ ಬಲಿ ಕೊಡುತ್ತಾರೆ. ಸೊ ಇದು ಇಲ್ಲಿನ ಕಥೆ. ಇದೇ ತರ ಮಾರಿಕಾಂಬಾ ದೇವಿಯು ಇಲ್ಲಿ ಬಂದು ನೆಲೆಸಿದೆ ಎಂದು ಕಥೆ ಇದೆ. ಆಮೇಲೆ 1933ರಲ್ಲಿ ಮಹಾತ್ಮ ಗಾಂಧೀಜಿಯವರು ಬಂದು ಭೇಟಿ ಕೊಟ್ಟ ಮೇಲೆ ಪ್ರಾಣಿ ಬಲಿ ನಿಷೇಧವಾಯಿತು. ಇವಾಗ 2 ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ. ಜಾತ್ರೆಯ ಸಮಯದಲ್ಲಿ ಕೋನದ್ದು ಒಂದು ಸಿರಿಂಜ್ ರಕ್ತವನ್ನು ತೆಗೆದುಕೊಂಡು ದೇವಿಗೆ ಅರ್ಪಿಸುತ್ತಾರೆ. ಹಾಗೆ ಒಂದು ಬೂದು ಗುಂಬಳಕಾಯಿ ಕೂಡ ಹೊಡೆಯುತ್ತಾರೆ. ಇಲ್ಲಿ ಕರ್ನಾಟಕದಲ್ಲಿ ಅದ್ದೂರಿಯಾಗಿ ನಡೆಯುವಂತಹ ಜಾತ್ರೆ 9-10 ದಿನಗಳ ಕಾಲ ನಡೆಯುತ್ತೆ. ಎಲ್ಲಾ ಜಾತ್ರಾ ಸಮಯದಲ್ಲಿ ಉತ್ಸವ ಮೂರ್ತಿ ಅಂತ ಇರುತ್ತೆ. ಇಲ್ಲಿ ಆ ಉತ್ಸವ ಮೂರ್ತಿ ಇರುವುದು ಸ್ವತಃ 7 ಅಡಿ ವಿಗ್ರಹನೇ ಮೆರವಣಿಗೆಗೆ ತರುತ್ತಾರೆ. ಬಿಡಿಕಿ ಮೈದಾನದಲ್ಲಿ ಇಡುತ್ತಾರೆ. ಈ ಜಾತ್ರೆ ಮದುವೆಯಿಂದ ಆರಂಭವಾಗಿ ಕೋನದ ರಕ್ತ ಅರ್ಪಿಸಿದ ಮೇಲೆ ಬೂದು ಗುಂಬಳಕಾಯಿ ಒಡೆದು ಜಾತ್ರೆಯನ್ನು ಮುಗಿಸುತ್ತಾರೆ. ಸೊ ಅಲ್ಲಿಂದ ಶಿರ್ಸಿಯಲ್ಲಿ ಸೂತ್ಕ ಅಂತೇಳಿ ಶಿರ್ಸಿಯಲ್ಲಿ 10 ದಿನಗಳ ಕಾಲ ಮದುವೆ ಆಗ್ಲಿ ಮುಂಜಿ ಆಗ್ಲಿ ಯಾರನ್ನು ಆಚರಣೆ ಮಾಡುವುದಿಲ್ಲ. ಸೊ 10 ದಿನಗಳ ಕಾಲ ದೇವಸ್ಥಾನ ಕೂಡ ಬಂದ್ ಆಗಿರುತ್ತೆ. ಸೊ ಇದು ಶಿರ್ಸಿ ಮಾರಿಕಾಂಬಾ ದೇವಸ್ಥಾನದ ಇತಿಹಾಸ ಮತ್ತು ಜನಪದ ಕತೆ. ನಮಸ್ಕಾರ ಜನರೇ, ನೀವು ಇಲ್ಲಿ ಈ ದೇವಸ್ಥಾನಕ್ಕೆ ಬಂದು ಭೇಟಿ ಕೊಡಬೇಕೆಂದು ಆಶಿಸುತ್ತೇನೆ. ಮತ್ತೊಂದು ವಿಡಿಯೋ ಜೊತೆಗೆ ಭೇಟಿ ಆಗೋಣ ಜನರೇ. ಟೇಕ್ ಕೇರ್, ಬಾಯ್.